ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಖನಿ. ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಹಂತಕ್ಕೆ ತಲುಪುವ ವೇಳೆಗೆ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ನೋಡ್ತಾ ಇದ್ರೇ ತಲೆ ತಿರುಗುವಂತಹ ಟವರ್ ಟಾಸ್ಕ್ನಲ್ಲಿ ಟವರ್ ಹತ್ತುವಂತಹ ವೇಳೆ ಮೇಲಿಂದ ಕೆಳಗೆ ಬಿದ್ದಂತಹ ಅಶ್ವಿನಿ ಗೌಡ, ಅಪಘಾತದಲ್ಲಿ ಏನಾಯ್ತು ಅಂತ ಬೆಚ್ಚಿ ಬಿದ್ದಿರುವಂತಹ ಗಿಲ್ಲಿ, ರಕ್ಷಿತಾ, ರಾಶಿಕಾ, ಅಶ್ವಿನಿಗೆ ಏನಾಯಿತು ಅಂತ ಗಾಬರಿಯಾದಂತಹ ನೋಡ್ತಾ ಇರುವಂಥ ವೀಕ್ಷಕರು. ಇನ್ನೊಂದು ಕಡೆಗೆ ಮೊದಲ ಟಿಕೆಟ್ ಯಾರ ಪಾಲಾಯಿತು ಎಂಬ ಕುತೂಹಲವು ಕೂಡ ಗರಿಗೆದರಿದೆ. ಕಾವ್ಯ ಅಂತ ಇರೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಕಾವ್ಯನೇ ಮೊದಲ ಟಿಕೆಟನ್ನು ಪಡೆದ್ಬಿಟ್ಲಾ ಅಥವಾ ರಘು, ಧನುಷ್ ಪಾಲಾಯ್ತಾ? ಆಟದಿಂದ ಹೊರಗಿದ್ದಂತಹ ಸದಸ್ಯರು ಆಟಕ್ಕೆ ಇಳಿದು ತಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಅನ್ನ ಗೆಲ್ಲಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಬನ್ನಿ ನೋಡೋಣ ಏನಾಗ್ತಾ ಇದೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ ಹೇಗಿದೆ, ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಕಂಟೆಂಡರ್ಗಳು ಯಾವ ರೀತಿ ಆಟ ಆಡ್ತಾ ಇದ್ದಾರೆ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಿದ್ದಂತೆ ಬಿಗ್ ಬಾಸ್ ಸೀಸನ್ 12 ಕೂಡ ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಸೊ ಈಗ ಸೀಸನ್ 13ರ ಬಗ್ಗೆ ಮಾತನಾಡಬೇಕಾಗಿರುವಂಥ ಸಮಯ ಹತ್ತಿರ ಬರ್ತಾ ಇದೆ. ಅಂದರೆ ಸೀಸನ್ 12ಕ್ಕೆ ವಿದಾಯ ಹೇಳುವ ಸಮಯ. ಸೊ ಇಲ್ಲಿವರೆಗೂ ಅಂದರೆ 100 ದಿನ ಕಂಪ್ಲೀಟ್ ಅಂತೂ ಆಗಿದೆ ಸದಸ್ಯರು ಬಿಗ್ ಬಾಸ್ ಮನೆಯಲ್ಲಿ ಇದ್ದು. ಸೊ ಈಗೇನಿದ್ರೂ ಕೂಡ ಫಿನಾಲೆ ಯಾವಾಗ, ವಿನ್ನರ್ ಯಾರಾಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರೋ ಈಗ ಕುತೂಹಲ ಏನು ಅಂತಂದರೆ ಟಿಕೆಟ್ ಟು ಫಿನಾಲೆ ಮೊದಲ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನುವಂಥ ಕುತೂಹಲ. ನೋಡಿ, ಈಗ ಅಖಾಡದಲ್ಲಿ ಧನುಷ್ ಮತ್ತೆ ಕಾವ್ಯ ಹಾಗೆ ಅಶ್ವಿನಿ ಗೌಡ, ರಘು ಈ 4ರ ಮಧ್ಯೆ ಟಾಸ್ಕ್ ನಡೀತಾ ಇದೆ. ಸೊ ನಿನ್ನೆ ಒಂದು ಟಾಸ್ಕನ್ನು ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರ್ತೀರಾ. ಅಂದರೆ ಆ ಒಂದು ಕಂಬವನ್ನು ಹಿಡಿದುಕೊಂಡು ನಿಂತ್ಕೊಂಡಿರ್ತಾರೆ ಈ ಧ್ರುವಂತ್ ಮತ್ತು ಅಶ್ವಿನಿ ಗೌಡ. ಸೊ ಇವರಿಬ್ಬರಲ್ಲಿ ಒಬ್ಬರು ಕಂಟೆಂಡರ್ ಆಗಿ ಅಂದರೆ ಟಿಕೆಟ್ ಟು ಫಿನಾಲೆ ಕಂಟೆಂಡರ್ ಆಗಿ ಆಯ್ಕೆ ಆಗಬೇಕಾಗಿರುತ್ತೆ. ಸೊ ಇವರಿಬ್ಬರಲ್ಲಿ ಒಬ್ಬರು ಈಗ ತ್ಯಾಗ ಮಾಡಿದ್ದಾರೆ ಅಥವಾ ಈ ಹೋಲ್ ಜರ್ನಿಯನ್ನು ಅವರು ಅಂತಂದರೆ ನಾನು ಹೋಗಬೇಕು ಅಂತ ಹೇಳಿ ಹಠ ಮಾಡಿ ಅದರಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಇಬ್ಬರಲ್ಲಿ ಒಬ್ಬರು ಮಾತ್ರ ಈ ಟಿಕೆಟ್ ಟು ಫಿನಾಲೆ ಆಟ ಆಡಲಿಕ್ಕೆ ಅರ್ಹರಾಗ್ತಾರೆ. ಸೊ ಇವರಿಬ್ಬರಲ್ಲಿ ಸೆಲೆಕ್ಟ್ ಆಗಿದ್ದನ್ನು ನಾವು ನೋಡಿದ್ರೆ ಅಶ್ವಿನಿ ಗೌಡ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಧ್ರುವಂತ್ ಅವರು ಈ ಆಟದಿಂದ ಹೊರಗೆ ಬಂದಿರೋದನ್ನು ಗಮನಿಸ್ಬೋದು. ಆದರೆ ಏನೇ ಆಗಲಿ, ಧ್ರುವಂತ್ ಅವರು ಈ ವಾರ ಆಟ ಆಡಿರುವಂಥ ಆಟವನ್ನು ನೋಡ್ತಾ ಇದ್ರೆ ಕಿಚ್ಚನ ಚಪ್ಪಾಳೆ ಅವರಿಗೆ ಬಹುಶಃ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಕೊನೆಯ ಚಪ್ಪಾಳೆ ಕೂಡ ಅವರಿಗೆ ಆಗುತ್ತೆ ಅನ್ನೋ ಒಂದು ಕುತೂಹಲ ಅಂತ ಇದೆ. ಯಾಕೆ ಕೇಳಿದ್ರೆ ನೋಡಿ, ವಾರ ಆರಂಭ ಆಗ್ತಾ ಇದ್ದಂತೆ ನಾಮಿನೇಷನ್ ಪ್ರಕ್ರಿಯೆಗಳು ಬರದಿಂದ ನಡೆಯುತ್ತೆ. ತದನಂತರ ನೋಡಿ ಟಿಕೆಟ್ ಟು ಫಿನಾಲೆ ಆಟ ಅಂತ ಹೇಳಿ ಅನೌನ್ಸ್ ಆಗುತ್ತೆ. ಟಾಪ್ 6 ಕಂಟೆಂಡರ್ಗಳು ಈ ಟಿಕೆಟ್ ಟು ಫಿನಾಲೆ ಆಟದಲ್ಲಿರ್ತಾರೆ. ಯಾರೆಲ್ಲ ಸೆಲೆಕ್ಟ್ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಒಂದು ಟಾಸ್ಕ್ಗಳನ್ನು ವಾರ ಪೂರ್ತಿ ಕೊಡ್ತಾರೆ. ಸೊ ಅದರಲ್ಲಿ ಮೊದಲನೇದಾಗಿ ಕ್ಯಾಪ್ಟನ್ ಆಗಿರುವಂಥ ಧನುಷ್ ಅವ್ರಿಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಾರೆ. ಸೊ ನೀವು ಮೊದಲನೇದಾಗಿ ಈ ಟಾಪ್ 6 ಕಂಟೆಂಡರ್ನಲ್ಲಿ ಯಾರನ್ನ ಆಟದಿಂದ ಹೊರಗಿಡ್ತೀರಾ ಅಂತ ಕೇಳಿದಾಗ ಧನುಷ್ ಅವರು ಧ್ರುವಂತ್ ಅವರ ಹೆಸರನ್ನು ತೆಗೆದುಕೊಂಡಿರ್ತಾರೆ. ನಾನು ಅವರ ಆಟವನ್ನು ನೋಡೇ ಇಲ್ಲ, ಅವರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಆಟದಲ್ಲಿ. ಸೊ ಹಾಗಾಗಿ ಈ ಟಾಪ್ 6 ಕಂಟೆಂಡರ್ ಈ ಆಟದಲ್ಲಿ ಧ್ರುವಂತ್ ಅವರು ಹೊರಗಿರಬೇಕು ಅಂತ ಹೇಳಿರ್ತಾರೆ. ಸೊ ಆಗ ಧ್ರುವಂತ್ ಅವ್ರು ಹೇಳ್ತಾರೆ, ಎಷ್ಟು ಆಟಗಳಲ್ಲಿ ಹೀಗೆ ಆಗೋಗ್ಬಿಟ್ಟಿದೆ, ನನಗೆ ಮೋಸ ಆಗಿದೆ, ನನಗೆ ಆಟ ಆಡಲಿಕ್ಕೆ ಚಾನ್ಸೇ ಸಿಕ್ಕಿಲ್ಲ, ನನ್ನನ್ನು ನಾನು ಆಟದಲ್ಲಿ ಪ್ರೂವ್ ಮಾಡ್ಕೊಳ್ಳೋಕೆ ಆಗಲೇ ಇಲ್ಲ. ಸೊ ಅಂತ ಹೇಳಿ ಅವರು ಸ್ಯಾಡಲ್ಲಿರ್ತಾರೆ. ಸೊ ಅವ್ರಿಗೆ ತಿರುಗಾ ಅಂತಂದರೆ ಬಿಗ್ ಬಾಸ್ ಅವರಿಗೆ ಮೋಸ ಮಾಡೋದಿಲ್ಲ. ಸೊ ನಿಮ್ಮ ಒಂದು ಕೆಪಾಸಿಟಿ ಏನಿದೆ, ನೀವು ಎಷ್ಟರ ಮಟ್ಟಿಗೆ ಆಟ ಆಡ್ತೀರಾ ಅನ್ನೋದನ್ನು ತೋರಿಸ್ಕೊಳ್ಳಿ ಅಂತ ಹೇಳಿ ಮತ್ತೆ ಅವ್ರಿಗೆ ಪುನಃ ಒಂದು ಟಾಸ್ಕನ್ನು ಕೊಡ್ತಾರೆ. ಸೊ ಆಗ ಗಿಲ್ಲಿ ಅವರು ಆಟದಿಂದ ಹೊರಗುಳಿತಾರೆ. ಆಗ ಧ್ರುವಂತ್ ಅವರು ಆಟದ ಒಳಗಡೆ ಬಂದು ಸೊ ಇಲ್ಲಿವರೆಗೂ ಅವರು ಆಟ ಆಡಿರುವಂಥ ಆಟಗಳನ್ನು ನೀವೇ ನೋಡಿದ್ರಿ. ಸೊ ಈ ಆಟಗಳನ್ನು ನೋಡ್ತಾ ಇದ್ರೆ ಧ್ರುವಂತ್ ಅವರಿಗೆ ಶಭಾಷ್ ಅಂತ ಹೇಳಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುವ ಸಾಧ್ಯತೆ ಇದೆ. ನಿನ್ನೆ ಆಟವನ್ನು ನೋಡಿದ್ರೆ ರಘು ಅವರು 70 ನಿಮಿಷ ಒಂದು ಕಂಬಿನ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ಸೊ ಅವ್ರಿಗಿಂತ ಹೆಚ್ಚಿನ ಸಮಯ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಆ ಕಂಬಿಯನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ರು. ಸೊ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಚಪ್ಪಾಳೆ ಸಿಗುತ್ತೋ ಇಲ್ಲೋ ಡೌಟ್ ಇದೆ. ಬಟ್ ಇಲ್ಲಿ ಧ್ರುವಂತ್ ಅವರು ಅಂತಂದರೆ ಯಾರು ಇವರು ಅನರ್ಹರು ಅಂತ ಹೇಳಿ ತೆಗಳಿದ್ರಲ್ಲ, ಸೊ ಈಗ ಈ ವಾರ ಅವರಿಂದಲೇ ಉತ್ತಮ ಪಡೆಯೋ ಸಾಧ್ಯತೆ ಕೂಡ ಇದೆ. ಧನುಷ್ ಅವರೇ ಉತ್ತಮ ಕೊಡ್ಬೋದು. ಮತ್ತು ಅವರ ಆಟದ ಚಟುವಟಿಕೆಗಳನ್ನು ನೋಡಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸದಸ್ಯರು ಕೂಡ ಹೌಹಾರಿದ್ದಾರೆ ಮತ್ತು ಅಚ್ಚರಿಯನ್ನು ಪಟ್ಟಿದ್ದಾರೆ. ರಘು ಅವರು ಕೂಡ ಅವ್ರಿಗೆ ಭೇಷ್ ಅಂತಿರೋದು. ರಘು ಅವರು ಅವ್ರಿಗೆ ಎಷ್ಟು ಬೈತಾ ಇದ್ರು ನೋಡಿದ್ರಲ್ಲ ನೀವು. ಸೊ ಅವರು ಕೂಡ ಅವರ ಆಟವನ್ನು ನೋಡಿ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದು, ಗಿಲ್ಲಿನೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದು. ಸೊ ಹೀಗೆ ಅವರ ಆಟ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿ ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಸೊ ಇದು ಒಂದು ಭಾಗ. ಆದರೆ ಸೊ ಈಗ ಈ ಟಾಪ್ 6 ಕಂಟೆಂಡರ್ನಲ್ಲಿ ಅಶ್ವಿನಿ ಗೌಡ ಅವರು
ಹೆಂಗೋ ಒಟ್ಟು ಎಮೋಷ್ನಲಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಏನು ಮಾಡಿದ್ರು ಗೊತ್ತಿಲ್ಲ. ಈ ಆಟದಲ್ಲಿ ನಾನೇ ಹೋಗಬೇಕು, ಧ್ರುವಂತ್ ಅವರೇ ಈ ಆಟನ ಬಿಟ್ಕೊಡಿ ಅಂತ ಅಂದ್ರು, ಅಥವಾ ಈ ಪೂರ್ತಿ ಜರ್ನಿಯನ್ನು ಮೆಲುಕು ಹಾಕಿ ಸೊ ಈ ಜರ್ನಿಯಲ್ಲಿ ಅತಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ನಂದೇ ಇದೆ, ನನಗೆ ಈ ಆಟ ಬಿಟ್ಕೊಡಿ ಅಂತ ಕೇಳಿದ್ರ ಗೊತ್ತಿಲ್ಲ. ಆ ಕಾನ್ವರ್ಜೇಷನ್ ಏನಿತ್ತು ಅನ್ನೋದನ್ನ ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಸೊ ಅಶ್ವಿನಿ ಗೌಡ ಅವರು ಈಗ ಟಾಪ್ 6 ಕಂಟೆಂಡರ್ನಲ್ಲಿದ್ದಾರೆ. ಸೊ ಇವರು ಟಿಕೆಟ್ ಟು ಫಿನಾಲೆ ಆಟದಲ್ಲಿ ಇದ್ದಾರೆ, ಆಟವನ್ನು ಆಡ್ತಾ ಇರೋದನ್ನ ನೋಡಿ. ಈಗ ನಾವು ಆಟ ಹೇಗಿದೆ ನೋಡಿ, ಈ ಆಟ ಹೇಗಿದೆ ಅನ್ನೋದನ್ನ ನೋಡೋಣ. ಗಾರ್ಡನ್ ಏರಿಯಾದಲ್ಲಿ ನಿರ್ಮಿಸಿರುವಂತಹ ಟವರ್ ಅನ್ನ ಹತ್ತುವಂತ ಇದೊಂದು ಟಾಸ್ಕ್ ಆಗಿದೆ ನೋಡಿ. ಕಂಟೆಂಡರ್ನ ಬೆಂಬಲಿಸುವಂತಹ ಬೆಂಬಲಿಗರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ಅದರ ಒಳಗಡೆ ಇರುವಂತಹ ಆ ಕೋಲುಗಳನ್ನು ಒಂದು ಗಾರ್ಡನ್ ಏರಿಯಾದಲ್ಲಿ ಆಯತಾಕಾರದಲ್ಲಿ ಒಂದು ಜಾಗ ಇದೆ. ಸೊ ಅದರಲ್ಲಿ ಯಾರ್ಯಾರೆಲ್ಲ ಅಂತಂದರೆ ಈ ಯಾರು 4 ಜನ ಕಂಟೆಂಡರ್ ಇದ್ದಾರಲ್ಲ ಅವರಿಗೆ ಸಪೋರ್ಟ್ ಮಾಡುವಂಥ ಬೆಂಬಲಿಗರು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದು ಆ ಕೋಲುಗಳನ್ನು ತೆಗೆದುಕೊಂಡು ಬಂದು ಆಯತಾಕಾರದಲ್ಲಿ ಇಡಬೇಕಾಗಿರುತ್ತೆ. ಸೊ ಇದು ನೋಡಿ, ಆಟದಿಂದ ಹೊರಗುಳಿದ್ರೂ ಸಹಿತ ಅವ್ರನ್ನೂ ಕೂಡ ಆಟದಲ್ಲಿ ಸೇರಿಸ್ಕೊಂಡಿದ್ದಾರೆ. ಇನ್ನು ಕಂಟೆಂಡರ್ ಕೋಲುಗಳನ್ನು ಜರುಗಿಸುತ್ತಾ ಟವರ್ಗೆ ಜೋಡಿಸುತ್ತಾ ಟವರ್ ಮೇಲೆ ಅವರು ಹತ್ತಬೇಕಾಗಿರುತ್ತೆ. ಇದೇ ಟಾಸ್ಕ್ ಆಗಿರುವಂಥದ್ದು. ಸೊ ಈ ಹತ್ತುವ ಬರದಲ್ಲಿ ಅಶ್ವಿನಿ ಗೌಡರು ರಪ್ಪಂತ ಹೇಳಿ ಕೆಳಗಡೆ ಬಿದ್ದುಬಿಡ್ತಾರೆ. ಆಗ ಆಟವನ್ನು ನೋಡ್ತಾ ಕೂತಿರುವಂತಹ ಗಿಲ್ಲಿ ಮತ್ತು ರಕ್ಷಿತಾ, ರಾಶಿಕಾ, ಧ್ರುವಂತು 4 ಸೇರಿ ಶಾಕ್ ಆಗ್ತಾರೆ. ಒಬ್ಬರು ಕಿವಿ ಮುಚ್ಕೊತಾರೆ, ಅವರು ಬಾಯಿ ಹಿಡ್ಕೊಳ್ತಾರೆ, ಅಬಬಬಾ ಅಂತ ಹೇಳಿ ಕಣ್ಣು ಮುಚ್ಕೊಳ್ತಾರೆ. ಸೊ ಆ ರೀತಿಯಾದಂಥ ಒಂದು ಟಾಸ್ಕ್ ಆಗಿದೆ. ಸೊ ಅಶ್ವಿನಿ ಗೌಡ ಅವರಿಗೆ ಏನಾಯಿತು ಅನ್ನೋದೇ ಈಗ ಕಾಡ್ತಾ ಇರುವಂಥ ಕಟ್ಟಕಡೆಯ ಪ್ರಶ್ನೆ. ಸೊ ಹಾಗಾದರೆ ನೋಡಿ, 1 by 1 ನಾವು ಈ ಆಟದ ಬಗ್ಗೆ ಅನಲೈಸೇಷನ್ ಮಾಡ್ತಾ ಹೋಗೋಣ. ಸೊ ಕಳೆದ ಒಂದು ಸೀಸನ್ನಲ್ಲಿ ನಾವು ಯಾವ ರೀತಿಯಾಗಿ ಟಿಕೆಟ್ ಟು ಫಿನಾಲೆ ಆಟವನ್ನು ಇಟ್ಟಿದ್ರು ಅಂತಂದರೆ, ಹನುಮಂತು ಲವಾನಿ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ, ತುಂಬ ಕ್ವಿಕ್ಕಾಗಿ ಅಂತಂದರೆ ನೋಡಿ, ಬರೀ 1-2 ಸೆಕೆಂಡಿನಲ್ಲಿ ಅಂತರದಲ್ಲಿ ತ್ರಿವಿಕ್ರಮ್ಗಿಂತ ಹನುಮಂತು ಲಮಾನಿ ಅವರು ಆಟದಲ್ಲಿ ಗೆದ್ದಿದ್ದು ತುಂಬ ರೋಚಕವಾಗಿತ್ತು. ಆ ಆಟ ತುಂಬ ಸಸ್ಪೆನ್ಸನ್ನು ಮೇಂಟೈನ್ ಮಾಡಿದರು ಬಿಗ್ ಬಾಸ್. ತ್ರಿವಿಕ್ರಮ್ ಅವರೇ ಆಟವನ್ನು ಗೆದ್ದರು ಅನ್ನೋ ರೀತಿಯಾಗಿ ಪೋರ್ಟ್ರೇ ಮಾಡ್ತಾರೆ. ಆದರೆ ಕೊನೆಯದಾಗಿ ಆಟ ಗೆದ್ದಿದ್ದೇ ಹನುಮಂತು ಲಮಾನಿ ಆಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಆ ಆಟವನ್ನು ಗೆದ್ದಿದ್ರು ಹನುಮಂತು ಲಮಾನಿ. ಈ ಒಂದು ಟಾಸ್ಕನ್ನು ನೋಡ್ತಾ ಇದ್ರೆ ಕಳೆದ ಸೀಸನ್ನ ಹನುಮಂತು ಲಮಾನಿಯ ಆ ಟಾಸ್ಕ್ ನೆನಪಾಗುತ್ತೆ, ಕಣ್ಮುಂದೆ ಬಂದು ಹೋಗುತ್ತೆ. ಸೊ ಈ ಒಂದು ಟಾಸ್ಕ್ ಕೂಡ ಯಾವ ರೀತಿಯಾಗಿರುತ್ತೆ ಅಂದರೆ, ಈ ಫಿನಾಲೆ ಟಿಕೆಟ್ ಫಿನಾಲೆ ಟಾಸ್ಕ್ ಅಂದಿದ ತಕ್ಷಣ ಟಾಸ್ಕ್ ಕೂಡ ಅಷ್ಟೇ ಅಬ್ಬರದಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಡಿಫಿಕಲ್ಟ್ ಆಗಿರುವಂಥ ಟಾಸ್ಕ್ ನೋಡಿ. ಟಿಕೆಟು ಫಿನಾಲೆ ಅಂತಂತಂದರೆ ಆ ಒಂದು ಮೊದಲ ಟಿಕೆಟನ್ನು ಪಡಿಬೇಕು ಅಂತಂದರೆ ಆ ಸದಸ್ಯನು ಕೂಡ ತುಂಬ ಕಷ್ಟಪಟ್ಟೆ ಸ್ಟ್ರಗಲ್ ಮಾಡಿ ಆ ಒಂದು ಆಟವನ್ನು ಆಡಿ ಗೆದ್ದು ಅವರು ಟಿಕೆಟನ್ನು ಪಡಿಬೇಕಾಗಿರುತ್ತೆ. ಆಗಲೇ ಆ ಟಿಕೆಟಿಗೆ ಬೆಲೆ ಅಲ್ವಾ. ಸೊ ಹಾಗಾಗಿ ಈ ಒಂದು ಟಾಸ್ಕ್ ಅಂತ ಬಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅವರು ಡಿಸೈನ್ ಮಾಡಿರ್ತಾರೆ. ಸೊ ಅವರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಟಿಕೆಟು ಫಿನಾಲೆ ಟಾಸ್ಕ್ ಆರಂಭ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಗಾರ್ಡನ್ ಏರಿಯಾದಲ್ಲಿ ಒಂದು ಟವರನ್ನು ನಿರ್ಮಿಸಿದ್ದಾರೆ. ಈಗ ಯಾರ್ಯಾರಿಗೆ ಯಾವ್ಯಾವ ಸ್ಪರ್ಧಿ ಬೆಂಬಲಿಸಿದ್ರು ಅನ್ನೋದನ್ನು ನಾವು ನೋಡಿದ್ರೆ ನೋಡಿ, ಬಹುಶಃ ಗಿಲ್ಲಿ ಕಾವ್ಯಾಳಿಗೆ ಅವರು ಸಪೋರ್ಟ್ ಮಾಡಿರ್ತಾರೆ, ರಾಶಿಕಾ ರಘು ಅವರಿಗೆ ಸಪೋರ್ಟ್ ಮಾಡಿರ್ತಾರೆ. ಇನ್ನೊಂದು ಕಡೆಗೆ ಇಲ್ಲಿ ಧ್ರುವಂತ್ ಅವರು ಅಶ್ವಿನಿ ಗೌಡ ಅವರಿಗೆ ಸಪೋರ್ಟ್ ಮಾಡಿರ್ಬೋದು. ಅಥವಾ ಇಲ್ಲಿ ರಕ್ಷಿತಾನು ಕೂಡ ಯೂಸ್ ಮಾಡ್ಕೊಂಡಿರ್ತಾರೆ, ಬಟ್ ರಕ್ಷಿತಾ ಕಾಣಿಸ್ಕೊಳ್ತಾ ಇಲ್ಲ. ಸೊ ಒಟ್ಟಿನಲ್ಲಿ ಬೆಂಬಲಿಸುವಂಥ ಸ್ಪರ್ಧಿಗಳು ಅವ್ರಿಗೆ ಆ ಕೋಲುಗಳನ್ನ ತಂದು ಕೊಡಬೇಕು. ಸೊ ಒಂದು ವೇಳೆ ಈ ಮೂವರಲ್ಲಿ ಅವರೇ ಯಾರಾದ್ರೂ ಕೂಡ ಅಂದರೆ ಕಂಟೆಂಡರ್ಗಳು ಕೂಡ ತಂದು ಅವರು ಕೂಡ ಕೋಲುಗಳನ್ನು ತಂದಿರಬಹುದು. ಅದನ್ನು ಕೂಡ ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಸೊ ನೋಡಿ, ಈ ಬೆಂಬಲಿಗ ಸ್ಪರ್ಧಿಗಳು ತಂದಿಟ್ಟಿರುವಂಥ ಆ ಕೋಲುಗಳನ್ನು ನೋಡಿ ಅದನ್ನು ಏಣಿ ಥರ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಅದನ್ನು ಆಟವನ್ನು ನೋಡ್ತಾ ಇದ್ರೇ ಮೈ ಜುಮ್ ಅನಿಸುತ್ತೆ ಮತ್ತು ತಲೆ ತಿರುಗಿ ಬೀಳುವಂತಹ ಆ ಟಾಸ್ಕ್ ಇದೆ. ಸೊ ಮೊದಲನೇದಾಗಿ ಒಂದು ರೂಫನ್ನು ಹಾಕ್ತಾರೆ, ಹತ್ತುತ್ತಾರೆ, ಮತ್ತೊಂದು ರೂಫನ್ನು ಜೋಡಿಸ್ತಾರೆ, ಮತ್ತೆ ಅದ್ರ ಮೇಲೆ ಹತ್ತುತ್ತಾರೆ, ಮತ್ತು ಕೆಳಗಡೆ ಇರುವಂಥ ರೂಫ್ ಕೋಲ್ ಏನಿರುತ್ತಲ್ಲ ಅದನ್ನು ತೊಗೊಳ್ತಾರೆ, ಇನ್ನೊಂದಕ್ಕೆ ಜೋಡಿಸ್ತಾರೆ. ಸೊ ಇಲ್ಲಿಂದ ಕಾಲು ತೆಗೆದು ಮತ್ತೆ ಅಲ್ಲೋಗಿಡಬೇಕು. ಸೊ ಆ ರೀತಿಯಾಗಿ ರೂಫ್ಗಳನ್ನು ಜೋಡಿಸ್ಕೊಂಡು ಮೇಲ್ವರೆಗೂ ಕೂಡ ಟವರ್ ಮೇಲೆ ಹತ್ತಬೇಕಾಗತ್ತೆ. ಟವರ್ ಮೇಲೆ ಯಾವ ಸ್ಪರ್ಧಿ ವೇಗವಾಗಿ ಹತ್ತಿ ಕಡಿಮೆ ಸಮಯದಲ್ಲಿ ಹತ್ತಿರ್ತಾರೆ ನೋಡಿ, ಅವರು ಹೋಗಿ ಬಿಗ್ ಬಾಸ್ ಜೈ ಬಿಗ್ ಬಾಸ್ ಅಂತ ಹೇಳಬೇಕು. ಸೊ ಯಾರು ಕಡಿಮೆ ಸಮಯದಲ್ಲಿ ಜೈ ಬಿಗ್ ಬಾಸ್ ಅಂತ ಹೇಳಿ ಕೂಗಿರ್ತಾರಲ್ಲ
ಅವರು ಈ ಆಟದ ವಿನ್ನರ್ ಆಗಿರ್ತಾರೆ. ತುಂಬ ಅಂದರೆ ತುಂಬ ಸೊಗಸಾಗಿದೆ ಈ ಆಟ. ನೋಡ್ತಾ ಇದ್ರೇ ತುಂಬ ಖುಷಿ ಆಗುತ್ತೆ. ಸೊ ಎಪಿಸೋಡ್ ಇವತ್ತು ಒಂದು ರೀತಿ ಹಬ್ಬ ಅಂತಂದರೆ ತಪ್ಪಿಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ಇಲ್ಲಿ ತುಂಬ ವೇಗವಾಗಿ ಹತ್ತಿರೋರು ಯಾರಾಗಿರ್ಬೋದು ಅನ್ನೋದನ್ನು ನೋಡಿದ್ರೆ, ರಘು ಅವರಿಗೆ ದೇಹ ಇದೆ, ತುಂಬ ದಾಢ್ಯ ದೇಹ, ತುಂಬ ಹೈಟ್ ಆಗಿರೋ ಕಾರಣಕ್ಕಾಗಿ ಅವ್ರಿಗೆ ಈ ಟಾಸ್ಕ್ನ ಬೇಗ ಕಂಪ್ಲೀಟ್ ಮಾಡೋಕ್ಕೆ ಆಗುತ್ತೋ ಆಗಲ್ವೋ ಅನ್ನೋದನ್ನು ನಾವು ಎಪಿಸೋಡಲ್ಲಿ ನೋಡಬೇಕಾಗತ್ತೆ. ಯಾಕಂತಂದರೆ ಅವ್ರಿಗೆ ತಮ್ಮ ವೇಟನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೂ ಕೂಡ ಅಸಾಧ್ಯ ಆಗುತ್ತೆ. ಇದು ಕಳೆದ ಸೀಸನ್ನಲ್ಲಿ ತ್ರಿವಿಕ್ರಮ್ ಅವರಿಗೆ ಮತ್ತು ರಜತ್ ಅವ್ರಿಗೆ ಇದೇ ಹಿಂಸೆ ಆಗಿತ್ತು ಆಯಿತಾ, ಟಿಕೆಟ್ ಟು ಫಿನಾಲೆಯಲ್ಲಿ ಅವರು ವೇಟ್ ಇರೋ ಕಾರಣಕ್ಕಾಗಿ. ಸೊ ಈಗ ರಘು ಅವ್ರಿಗೂ ಕೂಡ ಇದೇ ಚಾಲೆಂಜ್ ಎದುರಾಗ್ಬೋದು. ಇನ್ನೊಂದು ಕಡೆಗೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಬ್ಯಾಕ್ ಪೇನ್ ಇದೆ. ಅವ್ರು ಯಾವಾಗಲೂ ಕೂಡ ಸೀಸನ್ನಲ್ಲಿ ನನಗೆ ಬ್ಯಾಕ್ ಪೇನ್ ಆಗ್ತಾ ಇದೆ ಆಮೇಲೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಆ ವಿಚಾರಕ್ಕೆ ಎಷ್ಟೋ ಬಾರಿ ಈ ಕ್ಯಾಪ್ಟನ್ಗಳ ಜೊತೆ ಜಗಳ ಆಡಿರೋದನ್ನು ನೀವು ನೋಡಿದಿರಿ. ಸೊ ಈಗ ನೋಡಿ, ಬ್ಯಾಕ್ ಪೇನು ಇದೆ ಅಂತಂದಾಗ ಅವ್ರಿಗೆ ಆ ರೂಫ್ಗಳನ್ನು ಹಿಡ್ಕೊಂಡು ಹಿಂಗೆ ಮೇಲಕ್ಕೆಲ್ಲ ಹತ್ತಕ್ಕೆ ಅಸಾಧ್ಯ ಆಗ್ಬೋದು. ಸೊ ಇಲ್ಲಿ ಅಶ್ವಿನಿ ಗೌಡ ಕೂಡ ಈ ಆಟದಲ್ಲಿ ಟಾಸ್ಕಲ್ಲಿ ಗೆಲ್ಲುವ ಸಾಧ್ಯತೆ ತೀರಾ ಕಮ್ಮಿ ಇದೆ. ಇನ್ನೊಂದು ಕಡೆಗೆ ಅವರು ರಪ್ಪಂತ ಜಾರಿ ಬೀಳೋದನ್ನು ನೋಡ್ತಾ ಇದ್ರೆ ಅವರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ. ಬ್ಯಾಕ್ ಪೇನ್ ಇರೋ ಕಾರಣಕ್ಕಾಗಿ ಅವ್ರಿಗೆ ಬ್ಯಾಲೆನ್ಸ್ ಸಿಗದೆ ಅವರು ರಪ್ಪಂತ ಕೆಳಗೆ ಬಿದ್ದರು ಅಂತ ಅನಿಸುತ್ತೆ. ಇನ್ನೊಂದು ಕಡೆಗೆ ಸ್ಟ್ರಾಟರ್ಜಿ ಅಂತಂದರೆ ಹೆಂಗಿದ್ರು ನನಗೆ ಆಟ ಆಡೋಕ್ಕೆ ಬರೋದಿಲ್ಲ, ಸೊ ಸುಮ್ಮನೆ ದಬ್ಬಂತ ಬಿದ್ದುಬಿಡೋಣ ಅನ್ನೋದು ಆಗಿರುತ್ತೆ. ಸೊ ಅಷ್ಟು ಈಸಿಯಾಗಿ ಅಷ್ಟು ಮೇಲಿಂದ ಯಾರು ಕೂಡ ಇದಕ್ಕೆಲ್ಲ ರಿಸ್ಕ್ ತೊಗೊಳ್ಳಲ್ಲ ಅನಿಸುತ್ತೆ, ಬೀಳೋಕ್ಕೆ ಸಾಧ್ಯ ಇಲ್ಲ. ಅವ್ರು ಏನಂತಂದರೆ ಹತ್ತೋ ಬರೋದಲ್ಲಿ ಆಟ ಗೆಲ್ಲಲೇಬೇಕು. ನಿನ್ನೆ ನೀವು ನೋಡಿ ರಘು ಅವ್ರಿಗೆ 70 ನಿಮಿಷ ಅವ್ರು ಹಿಡ್ಕೊಂಡು ನಿಂತಾಗ ಕಂಬಿನ ಅವ್ರಿಗೆ ಎಷ್ಟು ಪೇನ್ ಆಗಿತ್ತು ಅಲ್ವಾ. ಸೊ ಅಂಥದ್ರಲ್ಲಿ ಅಶ್ವಿನಿ ಗೌಡ, ಧ್ರುವಂತ್ ಅವರು ಹಂಗೆ ಹಿಡ್ಕೊಂಡು ನಿಂತಾಗ, ಅದರಲ್ಲೂ ಎಸ್ಪೆಷಲಿ ಅಶ್ವಿನಿ ಗೌಡರು ಕಂಬಿನ ಹಿಡ್ಕೊಂಡಾಗ ಎಷ್ಟು ಅವ್ರಿಗೆ ನೀರು ಎರಚಿದ್ರು, ಎಷ್ಟು ಹಿಂಸೆ ಮಾಡಿದ್ರು, ಆದ್ರೂ ಕೂಡ ಅವರು ಆ ಕಂಬಿನ ಬಿಡ್ತಾ ಇರಲಿಲ್ಲ. ಸೊ ಅಂದರೆ ಕಮಿಟ್ಮೆಂಟ್, ನಾನು ಆಟ ಆಡಬೇಕು, ಗೆಲ್ಲಬೇಕು ನಾ ಕಮಿಟ್ಮೆಂಟು. ಸೊ ಅದರಲ್ಲಿ ಅವ್ರು ಸಕ್ಸಸ್ ಆದರು. ಸೊ ಇದರಲ್ಲೂ ಅವರು ಅದೇ ರೀತಿಯಾಗಿ ನಾನು ಗೆಲ್ಲಲೇಬೇಕು ಅಂತ ಹೇಳಿ ಆ ಕಮಿಟ್ಮೆಂಟ್ನಲ್ಲಿ ಅವರು ಆಟ ಆಡುವ ಬರದಲ್ಲಿ ಜಾರಿ ಬಿದ್ದರು ಅನ್ನೋದನ್ನು ನಾವು ಎಪಿಸೋಡಲ್ಲಿ ನೋಡಬೇಕಾಗುತ್ತೆ. ಸೊ ಇದೇ ಒಂದು ವಿಷಯ ತುಂಬ ಹೈಲೈಟ್ ಆಗಿದೆ ಈ ಒಂದು ಪ್ರೋಮೋದಲ್ಲಿ. ಎಲ್ಲರೂ ಕೂಡ ಕಾತರದಿಂದ ನೋಡ್ತಾ ಇದ್ದಾರೆ ಏನಾಗ್ತದೆ ಅಂತ ಹೇಳಿ. ಅದರಲ್ಲೂ ಗಿಲ್ಲಿ ಮತ್ತು ರಾಶಿಕಾ ಮತ್ತು ಧ್ರುವಂತ್ ಅವ್ರು ಯಾವ ರೀತಿಗೆ ಬೆಚ್ಚು ಬಿದ್ದಿದ್ದಾರೆ ಅನ್ನೋದನ್ನು ನೋಡಿ. ಏನಾದರೂ ಎಮರ್ಜೆನ್ಸಿ ಆಯ್ತಾ ಅಥವಾ ಏನಾದರೂ ಅವ್ರಿಗೆ ಕಾಲಿಗೆ ಮತ್ತು ಅವ್ರಿಗೆ ಬೆನ್ನಿಗೆ ಏನಾದರೂ ಏಟು ಬಿತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಬಟ್ ಏನಂತಂದರೆ ಈ ಆಟಗಳನ್ನು ಇಟ್ಟಾಗ ಅದರ ತಕ್ಕಂತೆಯೇ ಅವ್ರು ಏನು ಮಾಡಿರ್ತಾರೆ, ಎಮರ್ಜೆನ್ಸಿಗಳನ್ನು ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ. ಅಂತಂದರೆ ಅವ್ರಿಗೇನಾದರೂ ಆ ರೀತಿಯಾಗಿ ಅಪಘಾತ ಆದಾಗ ವೈದ್ಯರೇ ಆಗಿರಲಿ ಅಥವಾ ಈ ಆಟದಲ್ಲಿ ಮಾಸ್ಟರ್ಗಳಿರ್ತಾರಲ್ಲ, ಸೊ ಅವರನ್ನು ಕೂಡ ಅಲ್ಲಿಟ್ಟಿರ್ತಾರೆ. ಮತ್ತು ಇವ್ರಿಗೆ ಏನಾದ್ರೂ ಸಹಿತ ಕ್ವಿಕ್ಕಾಗಿ ಅವ್ರಿಗೆ ಅಂತಂದರೆ ಅವ್ರು ಏನಾದರೂ ಜ್ಞಾನ ತಪ್ಪಲಿ ಅಥವಾ ಅವ್ರಿಗೇನೋ ಆಗಲಿ, ಫ್ರ್ಯಾಕ್ಚರ್ ಆಗಲಿ, ಸೊ ಅದಕ್ಕೊಂದು ಸೊಲ್ಯೂಷನ್ ಅಂತ ಹೇಳಿ ಇದ್ದೇ ಇರ್ತಾರೆ. ಆ ರೀತಿಯಾಗಿ ಆಟವನ್ನು ಯದ್ವಾ ರೆಡಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಿಗ್ ಬಾಸ್ ಆಟ ಇದು. ಸೊ ಇನ್ನೊಂದು ಕಡೆಗೆ ನಾವು ಯಾರು ಕಾವ್ಯ ಅವರ ವಿಚಾರವನ್ನು ತೆಗೆದುಕೊಂಡ್ರೆ, ಅವರ ಹೋಲ್ ಜರ್ನಿಯನ್ನು ಗಮನಿಸ್ತಾ ಇದ್ದೀರಿ ನೀವು. ಅವರು ನಾಮಿನೇಟ್ ಆಗಿದ್ದು ಕೂಡ ತುಂಬ ಅಂದರೆ ತುಂಬ ತೀರಾ ಕಮ್ಮಿ. ಅದರಲ್ಲೂ ಅವರು ಡೆಡ್ಲೈನಿಗೆ ಬಂದಿದ್ದಂತೂ ತುಂಬ ಅಂದರೆ ತುಂಬ ಕಮ್ಮಿ ಅನ್ನೋದಕ್ಕಿಂತ ಡೆಡ್ಲೈನಿಗೆ ಬಂದೇ ಇಲ್ಲ ಅವರು, ಕಾವ್ಯ ಅವರು. ಸೊ ಆ ರೀತಿಯಾಗಿ ಲಕ್ಕಿ ಚಾರ್ಮ್ ಹುಡುಗಿ ಅಂತಂದ್ರೆ ತಪ್ಪಿಲ್ಲ. ಅವ್ರಿಗೆ ಏನಂತಂದರೆ ಅವರಿಗೆ ಲಕ್ ಒಲಿತಿದೆಯಾ ಅಥವಾ ಬಿಗ್ ಬಾಸ್ ಅವ್ರಿಗೆ ಆಟವನ್ನು ಆ ರೀತಿಗೆ ರೆಡಿ ಮಾಡ್ತಿದ್ರೆ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಟಿಕೆಟ್ ಟು ಫಿನಾಲೆ ಆಟದಲ್ಲಿ ಕಾವ್ಯ ಇರೋದೇ ಅಚ್ಚರಿ. ನೋಡಿ, ರಾಶಿಕಾ ಹೊರಗಿದ್ದಾರೆ, ಟಾಸ್ಕ್ ಮಾಸ್ಟರ್, ಲೇಡೀಸಲ್ಲಿ ಟಾಸ್ಕ್ ಮಾಸ್ಟರ್ ರಾಶಿಕಾ ಆಟದಲ್ಲಿ ಹೊರಗಿದ್ದಾರೆ. ಗಿಲ್ಲಿನೂ ಕೂಡ ಕಾವ್ಯನ ಕಂಪೇರ್ ಮಾಡಿದ್ರೆ ಗಿಲ್ಲಿ ಚೆನ್ನಾಗಿ ಆಡ್ತಾರೆ, ಗಿಲ್ಲಿ ಕೂಡ ಹೊರಗಡೆ ಇದ್ದಾರೆ. ಇನ್ನು ಧ್ರುವಂತ್ ಯಾವ ರೀತಿ ಟಫ್ ಫೈಟ್ ಕೊಟ್ಟರು, ಇನ್ನು ಧ್ರುವಂತ್ ಕೂಡ ಕಾವ್ಯನ ಮುಂದೆ ಅವರು ಆಟದಲ್ಲಿ ಹೊರಗಿರೋದನ್ನು ನೋಡ್ತಿದ್ರೆ ಅಚ್ಚರಿ ಅನಿಸುತ್ತೆ. ಸೊ ಇದಕ್ಕೆ ನಾವೇನು ಹೇಳಬೇಕು, ಈಗ ಲಕ್ಕಿ ಅಂತ ಹೇಳಬೇಕಾ ಅಥವಾ ಇಲ್ಲಿ ಕಾವ್ಯ ತುಂಬ ಚೆನ್ನಾಗಿ ಮೈಂಡ್ ಗೇಮ್ ಮಾಡ್ತಿದ್ದಾಳೆ ಅಂತ ಹೇಳಬೇಕಾ ಗೊತ್ತಿಲ್ಲ, ಅದನ್ನು ನೀವು ಹೇಳಿ. ತದನಂತರ ಕಾವ್ಯ ನೋಡಿ, ನೀವು ಗಮನಿಸಿ ನೋಡಿ, ಕಾವ್ಯಳ ಜರ್ನಿಯನ್ನು ಗಮನಿಸ್ತಾ ಇದ್ರೆ, ಕಾವ್ಯ ಕ್ಯಾಪ್ಟನ್ ಆದಾಗಲೂ ಸಹಿತ ಅವಳಿಗೆ ಒಂದು ಟಾಸ್ಕ್ ಅಂತ ಹೇಳಿ ಏರ್ಪಾಡು ಮಾಡಲಿಲ್ಲ. ಆಗ ಅವ್ರಿಗೆ ಬಹುಮತದ ಓಟನ್ನು ನಿರ್ಮಿಸ್ತಾರೆ. ಸೊ ಆಗ ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಹಲವು ಜನ ಫೇವ್ರೇಟ್ ಇದ್ದಾರೆ, ಹಾಗಾಗಿ ಎಲ್ಲರೂ ಅವ್ರಿಗೆ ಓಟ್ ಹಾಕ್ಬಿಟ್ರು. ಹಾಗಾಗಿ ಅವತ್ತು ಕ್ಯಾಪ್ಟನ್ ಆದರು. ಸೊ ಕೆಲವರು ತುಂಬ ಅಂದರೆ ತುಂಬ ಟೀಕೆ ಮಾಡಿದ್ರು, ಇವರು ಆಟ ಆಡಲಿಕ್ಕೆ ಗೆಲ್ಲಕ್ಕಾಗಲಿಲ್ಲ, ಬಹುಮತ ಪಡೆದುಕೊಂಡು ಆಟವನ್ನು ಗೆದ್ದಿದ್ದಾರೆ ಅಷ್ಟೇ ಅಂತ ಹೇಳಿ ಮಾತಾಡಿದ್ರು. ಲಕ್ಕಿಲಿ ಅವರು ಕ್ಯಾಪ್ಟನ್ ಆದರು ಅಂತ ಅಂದರು. ಅದರಲ್ಲೂ ರಕ್ಷಿತನೂ ಕೂಡ ಬರ್ತಾರೆ. ಸೊ ಇನ್ನೊಂದು ಕಡೆಗೆ ಮೊನ್ನೆ ನಡೆದಿರುವಂಥ ಒಂದು ಟಾಸ್ಕ್ ಅಂತಂದರೆ, ಕೆಸರಿನ ಉಂಡೆಯನ್ನು ಯಾರ ಒಂದು ಬಕೆಟ್ಗೆ ಜಾಸ್ತಿ ಬೀಳುತ್ತೆ ನೋಡಿ, ಸೊ ಅವ್ರು ಏನಾಗ್ತಾರೆ, ಆಟದಿಂದ ಹೊರಗಡೆ ಹೋಗ್ತಾರೆ. ಅಂತಂದರೆ ಆ ವೇಟನ್ನು ಹಿಡ್ಕೊಂಡು ನಿಲ್ಲಕ್ಕಾಗಂಗಿಲ್ಲಲ್ವಾ. ಸೊ ಹಾಗಾಗಿ ಮೀಟ್ರಿದ್ರೆ ಏನೋ ಆ ಟಾಸ್ಕ್ ನೋಡಿ, ಅದನ್ನು ಹೇಳಿ ನಿಮ್ಗೆ ಗೊತ್ತಿದ್ರೆ. ಸೊ ಆ ಟಾಸ್ಕಲ್ಲೂ ಕೂಡ ಧ್ರುವಂತ್ ಮತ್ತು ಅಶ್ವಿನಿಯವ್ರಿಗೆ ಹೆಚ್ಚಿನದಾಗಿ ಆ ಕೆಸರನ್ನು ಉಂಡೆ ಮಾಡಿ ರಘು ಮತ್ತು ಗಿಲ್ಲಿ, ರಕ್ಷಿತಾ, ರಾಶಿಕಾ ಇವರೆಲ್ಲರೂ ಹಾಕ್ತಾರೆ. ಹಾಗಾಗಿ ಅವ್ರ ಆಟದಿಂದ ಹೊರಗಡೆ ಹೋಗ್ಬಿಡ್ತಾರೆ. ಕಾವ್ಯಳಿಗೆ ಆ ಕೆಸರಿನ ಉಂಡೆನ ಹಾಕದೇ ಇರೋ ಕಾರಣಕ್ಕಾಗಿ ಅವರಿಗೆ ವೇಟೇ ಇರಲಿಲ್ಲ.
ಹಾಗಾಗಿ ಅವರು ಸ್ಟೇಬಲ್ ಆಗಿ ಹಿಡ್ಕೊಂಡು ನಿಂತ್ಕೊಂಡಿದ್ರು. ಹಾಗಾಗಿ ಅವರು ಈ ಟಿಕೆಟ್ ಟು ಫಿನಾಲೆ ಆಟಕ್ಕೆ ಬಂದುಬಿಟ್ರಪ್ಪ ಈಸಿಯಾಗಿ. ಸೊ ಈಗ ಆಟ ಈಗ ಬಾಕಿ ಇದೆ, ಪಿಕ್ಚರ್ ಅಭಿ ಬಾಕಿ ಹೇ ಅಂತಾರಲ್ಲ. ಸೊ ಈಗ ಕಾವ್ಯ ಹೆಂಗೆ ಆಟ ಆಡ್ತಾಳೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಯಾಕಂತಂದರೆ ಸೊ ಇಲ್ಲಿವರೆಗೂ ಅವರ ಜರ್ನಿ ತುಂಬ ಈಸಿಯಾಗಿತ್ತು, ಫ್ಲೂಕಲ್ಲಿ ಬಂದಂಗಿತ್ತು. ಈಗ ದೊಡ್ಡ ಟಾಸ್ಕ್, ಅದು ಟವರ್ ಟಾಸ್ಕು. ಇನ್ನೊಂದು ಅವ್ರದ್ದು ಫಿಸಿಕಲ್ ಬಗ್ಗೆ ನಾವು ಹೇಳೋದಾದರೆ ಅವರು ತುಂಬ ಕುಳ್ಳಕ್ಕೆ ಮತ್ತು ಸಣ್ಣಕ್ಕಿದ್ದಾರೆ. ಸೊ ಈ ಟಾಸ್ಕ್ನ ಬರಬರಬರ ಅಂತ ಹತ್ತು ಬಿಡ್ಬೋದು. ಯಾಕಂತಂದರೆ ಕಳೆದ ಒಂದು ಸೀಸನ್ನಲ್ಲಿ ಹನುಮಂತ ಲಮಾನಿಗೆ ಅದೇ ಪ್ಲಸ್ ಆಗಿತ್ತು. ಎಲ್ಲರೂ ಕೂಡ ದೈತ್ಯವಾದ ದೇಹ, ಅಂದರೆ ಹನುಮಂತ ಲಮಾನಿ ಕಂಪೇರ್ ಮಾಡಿದ್ರೆ ತ್ರಿವಿಕ್ರಮ್ ಮತ್ತು ರಜತ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಹನುಮಂತ ಲಮಾನಿ ಸಣ್ಣಕ್ಕೆ ಕುಳ್ಳಕ್ಕೆ ಇರೋ ಕಾರಣಕ್ಕಾಗಿ ಬರಬರಬರ ಅಂತ ಹೇಳಿ ಅವರು ಹತ್ತು ಬಿಟ್ಟಿದ್ರು ಅಲ್ವಾ. ಹಾಗೆ ಇಲ್ಲಿ ಕಾವ್ಯನೂ ಕೂಡ ಹತ್ತುವ ಸಾಧ್ಯತೆ ಹೆಚ್ಚಾಗಿದೆ. ಸೊ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ. ಫೈನಲಿ ಕಾವ್ಯಾಳಿಗೆ ಟಿಕೆಟ್ ಸಿಕ್ಕರೂ ಸಿಗಬಹುದು, ಯಾರಿಗೊತ್ತು ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಸೊ ಇನ್ನು ಧನುಷ್ ವಿಚಾರ ಅಂತ ತೆಗೆದುಕೊಂಡ್ರೆ, ಧನುಷ್ ಟಾಸ್ಕ್ ಮಾಸ್ಟರ್ ಈ ಆಟವನ್ನು ಎಷ್ಟರ ಮಟ್ಟಿಗೆ ಭರ್ಜರಿಯಾಗಿ ಆಟ ಆಡ್ತಾರೆ ನೋಡಬೇಕು. ಅಂದರೆ ಅವರು ಫಿಸಿಕಲಿ ಅಂತ ಅನ್ನೋದು ತುಂಬ ಕ್ವಿಕ್ ಆಗಿದ್ದಾರೆ ರಘುನ ಕಂಪೇರ್ ಮಾಡಿದ್ರೆ, ಮತ್ತು ಸಣ್ಣಕ್ಕೆ ಹೈಟು ಕೂಡ ಕಮ್ಮಿ, ಆಮೇಲೆ ತುಂಬ ಫ್ಲೆಕ್ಸಿಬಲ್ ಆಗಿದ್ದಾರೆ ಮತ್ತು ತುಂಬ ಫಿಟ್ ಆಗಿದ್ದಾರೆ. ಸೊ ಯಾವ ರೀತಿಯಾಗಿ ಈ ಆಟವನ್ನು ಆಡ್ತಾರೆ, ಬಹುಶಃ ಧನುಷ್ ಗೆಲ್ಲುವ ಸಾಧ್ಯತೆ ಇದೆ. ಬಿಟ್ಟರೆ ಬೈ ಲಕ್ಕಿಲಿ ಅಂತ ಹೋದರೆ ಕಾವ್ಯ ಗೆಲ್ಬೋದು. ಇಲ್ಲ, ತುಂಬ ಚೆನ್ನಾಗಿ ಆಟವೊಂದು ಫೈಟ್ ಕೊಟ್ಟು ರಘು ಅವರು ಕೂಡ ಆಟದಲ್ಲಿ ವಿನ್ ಆಗಿ ಮೊದಲ ಟಿಕೆಟನ್ನು ಪಡಿಬೋದು. ಒಟ್ಟಿನಲ್ಲಿ ಈ ಆಟದಲ್ಲಿ, ಈ ಒಂದು ಶೋನಲ್ಲಿ ಗಿಲ್ಲಿ ವಿನ್ನರ್ ಆಗ್ತಾರೆ, ಧನುಷ್ ಅವರು ರನ್ನರ್ ಆಗ್ತಾರೆ, ಅದರಲ್ಲೂ ರಘು ಅವರು ಫಸ್ಟ್ ರನ್ನರ್ ಆಗ್ತಾರೆ. ಇನ್ನು ರಕ್ಷಿತಾ ಶೆಟ್ಟಿನೂ ಕೂಡ ರನ್ನರ್ ಅಪ್ ರೇಸ್ನಲ್ಲೇ ಇದ್ದಾರೆ, ಅಥವಾ ವಿನ್ನರ್ ಆಗ್ತಾರೆ ಅನ್ನುವಂತಹ ಸಾಕಷ್ಟು ಅವ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇದೆ. ಸೊ ಈ ಆಟ ಹೆಂಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ. ಯಾಕಂತಂದರೆ ವಿನ್ನರ್ ಕ್ಯಾಂಡಿಡೇಟ್ಸ್ ಆದಂತಹ ರಕ್ಷಿತಾ, ಗಿಲ್ಲಿ ಇವರಿಬ್ಬರು ಹೊರಗಡೆನೇ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಈ ಆಟ ಲೆಕ್ಕಕ್ಕೆ ಬರೋದಿಲ್ಲ. ಕೊನೆಯದಾಗಿ ಈ ಓಟುಗಳು ಎಷ್ಟು ಬಿದ್ವು, ಯಾರು ಗೆದ್ರು ಅನ್ನೋದನ್ನೇ ನಾವು ಕಾದು ನೋಡಬೇಕಾಗತ್ತೆ. ನಿಮ್ಮ ಪ್ರಕಾರ ಈ ಒಂದು ಟವರ್ ಟಾಸ್ಕ್ ಹೇಗಿದೆ, ಯಾರು ಗೆಲ್ಲಬಹುದು? ನಾನು ಇಷ್ಟೊತ್ತು ಮಾಡಿರುವಂಥ ಈ ಅನಲೈಸೇಷನ್ ಬಗ್ಗೆ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.